ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಸ್ ಮಾಡ್ತಾ ಇದ್ರೆ ಈ ವಿಡಿಯೋವನ್ನು ನೋಡಲೇಬೇಕು. ಯಾಕಂದ್ರೆ ಕಳೆದ ಕೆಲವು ತಿಂಗಳಿಂದ ಹಲವಾರು ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಯಾವುದೇ ವಾರ್ನಿಂಗ್ ಅಥವಾ ಸ್ಟ್ರೈಕ್ ಇಲ್ಲದೆ ನೇರವಾಗಿ ಸಸ್ಪೆಂಡ್ ಆಗ್ತಾ ಇದೆ. ಇದು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇರೋ ಮೆಟಾ ಬ್ಯಾನ್ ವೇವ್ 2026 ಅನ್ನೋ ಒಂದು ಯೋಜನೆಯ ಭಾಗ ಅಂತ ಹೇಳಲಾಗ್ತಾ ಇದೆ. ಹೀಗಂದ್ರೆ ಏನು ಅಂತ ತಿಳ್ಕೊಂಡ್ರೆ ಮಾತ್ರ ನಮ್ಮ ಚಾನಲ್ ಅನ್ನು ನಾವು ಈ ಸಸ್ಪೆನ್ಷನ್ ನಿಂದ ಸೇವ್ ಮಾಡಬಹುದು. ಹಾಗಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಸಸ್ಪೆಂಡ್ ಆಗುವುದನ್ನು ತಪ್ಪಿಸಿಕೊಳ್ಳೋದು ಹೇಗೆ? ಮೆಟಾ ಬ್ಯಾನ್ ವೇವ್ 2026 ಅಂದ್ರೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಟೆಕ್. ನಾನು ಕಿರಣ್ ಗೌಡ ಬೆಳಾರ್. ಇವತ್ತಿನ ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೂ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೂ ವಿಡಿಯೋವನ್ನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊದಲೆಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಸಸ್ಪೆಂಡ್ ಆಗುವುದಿದ್ರೆ ಅದಕ್ಕಿಂತಲೂ ಮೊದಲು ಇನ್ಸ್ಟಾಗ್ರಾಮ್ ಕಡೆಯಿಂದ ವಾರ್ನಿಂಗ್ ಬರ್ತಾ ಇತ್ತು ಅಥವಾ ಸ್ಟ್ರೈಕ್ ಬೀಳ್ತಾ ಇತ್ತು. ಆದರೆ 2026 ಫೆಬ್ರವರಿಯ ನಂತರ ಹಲವಾರು ಕ್ರಿಯೇಟರ್ಸ್ ಹಾಗೂ ಇನ್ಸ್ಟಾಗ್ರಾಮ್ ಬಳಕೆದಾರರು ತಮ್ಮ ಅಕೌಂಟ್ಗಳು ಯಾವುದೇ ವಾರ್ನಿಂಗ್ ಅಥವಾ ಸ್ಟ್ರೈಕ್ ಇಲ್ಲದೆ ನೇರವಾಗಿ ಸಸ್ಪೆಂಡ್ ಆಗುತ್ತಿರುವುದರ ಬಗ್ಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಕೇವಲ ಇನ್ಸ್ಟಾಗ್ರಾಮ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದವರು ಹಾಗೂ ಕೆಟ್ಟ ರೀತಿಯ ವಿಡಿಯೋಗಳನ್ನು ಅಥವಾ ಪೋಸ್ಟ್ಗಳನ್ನು ಮಾಡಿದವರನ್ನು ಮಾತ್ರ ಇನ್ಸ್ಟಾಗ್ರಾಮ್ ವಾರ್ನಿಂಗ್ ಅಥವಾ ಸ್ಟ್ರೈಕ್ ಕೊಟ್ಟು ಬ್ಯಾನ್ ಮಾಡ್ತಾ ಇದ್ರು. ಆದರೆ ಈಗೀಗ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ನಿಯಮಗಳನ್ನು ಪಾಲಿಸುತ್ತಾ ಒಂದೊಳ್ಳೆಯ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇರೋ ಅಕೌಂಟ್ಗಳನ್ನು ಕೂಡ ಡೈರೆಕ್ಟ್ ಆಗಿ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಹೀಗೆ ಬ್ಯಾನ್ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ಇನ್ಸ್ಟಾಗ್ರಾಮ್ನ ಮೆಟಾ AI ಆಗಿರುವ ಪ್ರಮುಖ ಅಪ್ಡೇಟ್. ಈ ಅಪ್ಡೇಟ್ನ ಮೂಲಕ ಮೆಟಾ AI 5 ವಿಧದ ವಿಡಿಯೋಗಳನ್ನು ಗುರಿಯಾಗಿಸಿಕೊಂಡಿದೆ. ಈ 5 ರೀತಿಯಲ್ಲಿ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡ್ತಾ ಇರೋ ಅಕೌಂಟ್ಗಳನ್ನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನೇರವಾಗಿ ಬ್ಯಾನ್ ಮಾಡ್ತಾ ಇದೆ. ಇದನ್ನೇ ಮೆಟಾ ಬ್ಯಾನ್ ವೇವ್ 2026 ಅಂತ ಕರೆಯಲಾಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಈ ರೀತಿ ಸಸ್ಪೆಂಡ್ ಆಗಬಾರ್ದು ಅಂತ ಆದರೆ ನೀವು ಈ 5 ವಿಷಯಗಳು ಯಾವುದು ಅಂತ ತಿಳ್ಕೊಳ್ಬೇಕಾಗುತ್ತೆ. ಅವುಗಳು ಯಾವುದು ಅಂತ ನೋಡೋದಾದ್ರೆ ಮೊದಲನೆಯದು ಬಾಟ್ ಲೈಕ್ ಹಾಗೂ ಸ್ಪ್ಯಾಮ್ ಎಂಗೇಜ್ಮೆಂಟ್. ಇದರಲ್ಲಿ ಬಾಟ್ ಲೈಕ್ ಅಂತ ಹೇಳಿದ್ರೆ ನೀವು ಗಮನಿಸಿರ್ಬೋದು, ಇತ್ತೀಚಿನ ಕೆಲವು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ನಿಮಗೆ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಥವಾ ಪ್ರಾಂಪ್ಟ್ ಬೇಕಿದ್ರೆ ಪ್ರಾಂಪ್ಟ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ. ನೀವು ಕಮೆಂಟ್ ಮಾಡಿದ ಕೂಡಲೇ ನಿಮಗೆ ಮೆಸೇಜ್ ಬರುತ್ತೆ. ಇದನ್ನು ಅವರು ಬೇರೆ ಆ್ಯಪ್ ಯೂಸ್ ಮಾಡಿ ನಿಮಗೆ ಆಟೋಮ್ಯಾಟಿಕ್ ಆಗಿ ಮೆಸೇಜ್ ಸೆಂಡ್ ಆಗುವ ಹಾಗೆ ಮಾಡಿರ್ತಾರೆ. ಇದನ್ನೇ ಬಾಟ್ ಲೈಕ್ ಕಂಟೆಂಟ್ ಅಂತ ಹೇಳಲಾಗ್ತಾ ಇದೆ. ಇಂತಹ ಬಾಟ್ ಲೈಕ್ ಕಂಟೆಂಟ್ ಅನ್ನು ಪೋಸ್ಟ್ ಮಾಡುತ್ತಿರುವವರ ಅಕೌಂಟ್ ಅನ್ನು ಮೆಟಾ AI ಬ್ಯಾನ್ ಮಾಡ್ತಾ ಇದೆ. ಅದೇ ರೀತಿ ಸ್ಪ್ಯಾಮ್ ಎಂಗೇಜ್ಮೆಂಟ್ ಅಂತ ಹೇಳಿದ್ರೆ ಕೆಲವೊಬ್ರು ಫಾಲೋ ಟು ಫಾಲೋ ಅಂದ್ರೆ ನೀವು ನಮ್ಮನ್ನು ಫಾಲೋ ಮಾಡಿದ್ರೆ ನಾವು ಕೂಡ ನಿಮ್ಮನ್ನು ಫಾಲೋ ಮಾಡ್ತೇವೆ ಅಂತ ಕಮೆಂಟ್ ಹಾಕೋದು, ಅಥವಾ ತಮ್ಮ ವಿಡಿಯೋಗಳು ರೀಚ್ ಆಗೋಕೆ ಲೈಕ್ ಮಾಡಿ ಅಥವಾ ಸೇವ್ ಮಾಡಿ ಅಂತ ಹೇಳೋದು. ಈ ರೀತಿಯ ಬಿಹೇವಿಯರ್ಗಳನ್ನು ಮೆಟಾ AI ಅಸಭ್ಯ ವರ್ತನೆ ಅಂತ ಪರಿಗಣಿಸ್ತದೆ. ಹಾಗೂ ಒಂದೇ ರೀಲ್ಸ್ ಅನ್ನು 5-6 ಅಕೌಂಟ್ಗಳಲ್ಲಿ ಪೋಸ್ಟ್ ಮಾಡೋದು, ಇಂತಹ ಅಕೌಂಟ್ಗಳನ್ನು ಕೂಡ ಇನ್ಸ್ಟಾಗ್ರಾಮ್ ಬ್ಯಾನ್ ಮಾಡಿ ಬಿಸಾಕ್ತಾ ಇದೆ. ಅದೇ ರೀತಿ ಎರಡನೆಯದು ಕಮ್ಯುನಿಟಿ ಗೈಡ್ಲೈನ್ಸ್ ಉಲ್ಲಂಘನೆ. ಅಂದರೆ ಒಂದು ವ್ಯಕ್ತಿ ಅಥವಾ ಸಮಾಜದ ಬಗ್ಗೆ ಹೇಟ್ ಸ್ಪೀಚ್ ಕೊಡೋದು ಅಥವಾ ಅತ್ಯಂತ ಕೆಟ್ಟದಾಗಿ ಟ್ರೋಲ್ ಮಾಡೋದು, ಅಶ್ಲೀಲ ಪೋಸ್ಟ್ಗಳನ್ನು ಹಾಕೋದು ಅಥವಾ ಕಾಪಿರೈಟೆಡ್ ಅಂದರೆ ಪರ್ಮಿಷನ್ ಇಲ್ಲದೆ ಬೇರೆಯವರು ಹಾಕಿದ ವಿಡಿಯೋಗಳನ್ನು ನಮ್ಮ ಅಕೌಂಟ್ಗಳಲ್ಲಿ ಪೋಸ್ಟ್ ಮಾಡೋದು, ಅಥವಾ ಪರ್ಮಿಷನ್ ಇಲ್ಲದೆ ಸ್ಪೋರ್ಟ್ಸ್ ಹೈಲೈಟ್ಸ್, ಮೂವಿ ಕ್ಲಿಪ್ಸ್, ಮ್ಯೂಸಿಕ್ ಮುಂತಾದವುಗಳನ್ನು ತಮ್ಮ ಖಾತೆಗಳಲ್ಲಿ ಅಪ್ಲೋಡ್ ಮಾಡಿದರೆ ಅಂಥ ಅಕೌಂಟ್ಗಳನ್ನು ಕೂಡ ಇನ್ಸ್ಟಾಗ್ರಾಮ್ ನೇರವಾಗಿ ಸಸ್ಪೆಂಡ್ ಮಾಡ್ತಾ ಇದೆ. ಅದೇ ರೀತಿ ಮೂರನೆಯದು AI ಜನರೇಟೆಡ್ ಆ್ಯಂಡ್ ಲೋ ಕ್ವಾಲಿಟಿ ಸ್ಪ್ಯಾಮ್. ಅಂದರೆ AI ವಾಯ್ಸ್ ಹಾಕಿ ಫುಟೇಜ್ಗಳನ್ನು ಕ್ರಿಯೇಟ್ ಮಾಡಿರುವ ವಿಡಿಯೋಗಳು ಹಾಗೂ ಮೋಟಿವೇಶನ್ ಅನ್ನೋ ಹೆಸರಿನಲ್ಲಿ ಕ್ರಿಯೇಟ್ ಮಾಡಿರುವಂತಹ AI ವಿಡಿಯೋಗಳು. ಅಂದರೆ ನಮ್ಮ ಹೃದಯ ಮಾತಾಡೋದು, ಕಣ್ಣು ಮಾತಾಡೋದು, ನಮ್ಮ ಹೊಟ್ಟೆ ಮಾತಾಡೋದು, ಈ ರೀತಿಯ ವಿಡಿಯೋಗಳನ್ನು AI ಮೂಲಕ ಕ್ರಿಯೇಟ್ ಮಾಡಲಾಗಿರುವ ವಿಡಿಯೋಗಳು
ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾನೇ ಹರಿದಾಡ್ತಾ ಇದೆ. ಇಂತಹ ವಿಡಿಯೋಗಳನ್ನು ಹಾಕಿದ ಅಕೌಂಟ್ಗಳನ್ನು ಕೂಡ ಇನ್ಸ್ಟಾಗ್ರಾಮ್ ಬ್ಯಾನ್ ಮಾಡ್ತಾ ಇದೆ. ಯಾಕಂದ್ರೆ AI ಬದಲು ವ್ಯಾಲ್ಯೂಯಬಲ್ ಕಂಟೆಂಟ್ಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಮೆಟಾ AI ಈ ಕ್ರಮವನ್ನು ಕೈಗೊಳ್ತಾ ಇದೆ. ಹಾಗೂ 4ನೇ ವಿಷಯ, ಬ್ಯಾನ್ಡ್ ಹ್ಯಾಶ್ಟ್ಯಾಗ್ಸ್ ಅಂಡ್ ಶಾಡೋ ಟ್ಯಾಕ್ಟಿಕ್ಸ್. ಅಂದ್ರೆ ಫಾಲೋ ಟು ಫಾಲೋ, ಲೈಕ್ ಟು ಲೈಕ್ ಮುಂತಾದ ಕೆಲವು ಹ್ಯಾಶ್ಟ್ಯಾಗ್ಗಳನ್ನು ಇನ್ಸ್ಟಾಗ್ರಾಮ್ ಬ್ಯಾನ್ ಮಾಡಿದೆ. ಸೊ ಇಂತಹ ಟ್ಯಾಗ್ಗಳನ್ನು ಯೂಸ್ ಮಾಡಿದ್ದಲ್ಲಿ ನಿಮ್ಮ ಅಕೌಂಟನ್ನು AI ಸಸ್ಪೆಂಡ್ ಮಾಡ್ತದೆ. ಅದೇ ರೀತಿ ಲಿಂಕ್ ಇನ್ ಬಯೋ ಸ್ಕೀಮ್ಗಳು, ಅಂದ್ರೆ ಲಿಂಕ್ ಇನ್ ಬಯೋ ಅಂತ ಪೋಸ್ಟ್ನಲ್ಲಿ ಹಾಕಿ ಅಡಲ್ಟ್ ಅಥವಾ ಕ್ರಿಪ್ಟೋ ಕರೆನ್ಸಿ ಮುಂತಾದ ಸೈಟ್ಗಳ ಲಿಂಕ್ಗಳನ್ನು ಬಯೋದಲ್ಲಿ ಹಾಕುವುದು, ಅಥವಾ ಗ್ಯಾಂಬ್ಲಿಂಗ್, ಕ್ರಿಪ್ಟೋ ಸ್ಕ್ಯಾನ್ ಅಥವಾ ಅಡಲ್ಟ್ ಸರ್ವಿಸ್ಗಳಿಗಾಗಿ ತಮ್ಮ ಅಕೌಂಟನ್ನು ಯೂಸ್ ಮಾಡಿಕೊಳ್ತಿದ್ರೆ ಅಂತಹ ಅಕೌಂಟ್ಗಳನ್ನು ಯಾವುದೇ ಮುಲಾಜಿಲ್ಲದೆ ಇನ್ಸ್ಟಾಗ್ರಾಮ್ ನೇರವಾಗಿ ಬ್ಯಾನ್ ಮಾಡಿ ಬಿಸಾಕ್ತದೆ. ಇನ್ನು 5ನೇದು ಫೇಕ್ ಆರ್ ಮಿಸ್ಲೀಡಿಂಗ್ ಮಾನಿಟೈಸೇಷನ್ ಕಂಟೆಂಟ್. ಅಂದ್ರೆ ಉದಾಹರಣೆಗೆ ಈ ರೀತಿ ಮಾಡಿದ್ರೆ ನೀವು ಬೇಗ ಶ್ರೀಮಂತರಾಗ್ತೀರಿ, ಅಥವಾ ಫೇಕ್ ಗಿವ್ ಅವೇಗಳ ಭರವಸೆಯನ್ನು ಕೊಡೋದು, ಅಥವಾ ಫೇಕ್ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡಿ ಜನರ ದಾರಿ ತಪ್ಪಿಸೋದು, ಅಥವಾ ಅನಧಿಕೃತ ಆ್ಯಪ್ಗಳನ್ನು ಬಾಟ್ಗಳನ್ನು ಪ್ರಮೋಟ್ ಮಾಡೋದು ಮುಂತಾದ ವಿಷಯಗಳನ್ನು ಪತ್ತೆ ಹಚ್ಚಿ ಮೆಟಾ AI ಅಂತಹ ಅಕೌಂಟ್ಗಳನ್ನು ಬ್ಯಾನ್ ಮಾಡ್ತಾ ಇದೆ. ಈ ರೀತಿ ನಿಮ್ಮ ಒಂದು ಅಕೌಂಟ್ ಬ್ಯಾನ್ ಆದರೂ ಕೂಡ ನಿಮ್ಮ ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್, ಡಿವೈಸ್ ID, IP ಅಡ್ರೆಸ್ ಮುಂತಾದವುಗಳನ್ನು ಆಧರಿಸಿ ನಿಮ್ಮ ಎಲ್ಲ ಅಕೌಂಟ್ಗಳು ಕೂಡ ಬ್ಯಾನ್ ಆಗುವಂತಹ ಸಾಧ್ಯತೆ ಇದೆ. ಇಷ್ಟೇ ಅಲ್ಲದೆ ಇದು AI ಮೂಲಕ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮೂಲಕ ಸಸ್ಪೆಂಡ್ ಆಗ್ತಾ ಇರೋದ್ರಿಂದ ಬೈ ಮಿಸ್ಟೇಕ್ ಆಗಿ ಒಂದೊಳ್ಳೆಯ ಕಂಟೆಂಟ್ ಹಾಕ್ತಾ ಇರೋ ಹೊಸ ಅಕೌಂಟ್ಗಳನ್ನು ಕೂಡ ಬ್ಯಾನ್ ಮಾಡ್ತಾ ಇದೆ. ಈ ರೀತಿ ಮುಂದೊಂದು ದಿನ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಬ್ಯಾನ್ ಆಗುವಂತ ಸಾಧ್ಯತೆ ಇದೆ. ಹೀಗೆ ಬ್ಯಾನ್ ಆಗಬಾರ್ದು ಅಂತ ಆದ್ರೆ ನಮ್ಮ ಅಕೌಂಟ್ ಅನ್ನು ಸೇಫ್ ಮಾಡೋದು ಹೇಗೆ, ಈ ಮೆಟಾ AI ಸಸ್ಪೆನ್ಷನ್ ನಿಂದ ನಾವು ಬಚಾವಾಗೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.